हेलो फ्रेंड्स वेलकम टू डॉक्टर प्रभुलिंग मेगरी ಚಾನಲ್। सो ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ। सो ಯುವನಿಧಿ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಅಪ್ಡೇಟ್ ಕೊಡ್ತೀನಿ। सो ಯಾರಿಗೆಲ್ಲ ಒಂದು ತಿಂಗಳು ಯುವನಿಧಿ ಅಮೌಂಟ್ ಬಂದಿದೆ ಮತ್ತು ಯಾರಿಗೆಲ್ಲ 2 ಮಂತ್ ಅಮೌಂಟ್ ಬಂದಿದೆ ಮತ್ತು ಯಾರಿಗೆಲ್ಲ 3 ಮಂತ್ ಕೂಡ ಅಮೌಂಟ್ ಬಂದಿದೆ, ಸೋ ಅವರಿಗೆಲ್ಲ ಕಂಗ್ರಾಚುಲೇಷನ್। ಸೋ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳಿಗೆ ಬಂದಿಲ್ಲ, 1 ಮಂತ್ ಬಂದಿಲ್ಲ, 2 ಮಂತ್ ಕೂಡ ಬಂದಿಲ್ಲ, 3 ಮಂತ್ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರು। ಸೋ ಅದರ ಬಗ್ಗೆ ನಾನು ಕೆಲವೊಂದಿಷ್ಟು ಅಪ್ಡೇಟ್ ಕೊಡ್ತೀನಿ। ಸೋ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ। ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ। ಯಾಕಪ್ಪ ಅಂತಂದರೆ ನಿಮಗೆ ಎಲ್ಲ ಯೂಸ್ಫುಲ್ ಆಗಿ ವಿಡಿಯೋ ಮಾಡ್ತಿರ್ತೀನಿ, ಅದಕ್ಕೋಸ್ಕರ ಇವನೇದೇ ಅಲ್ಲ ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತು ಗೌರ್ಮೆಂಟ್ ಕಡೆಯಿಂದ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಕರ್ನಾಟಕದಲ್ಲಿ ಸೊ ಎಲ್ಲ ಮಾಹಿತಿ ಕೊಡ್ತಾ ಇರ್ತೀನಿ ಸೊ ಗೌರ್ಮೆಂಟ್ ಕಡೆಯಿಂದ। ಸೊ ಯಾರಾದರೂ ಹೊಸಬರಿದ್ದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಮತ್ತು ಮುಂದೆ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ ಕೊಡ್ತಿರ್ತೀನಿ ಫ್ರೀಯಾಗಿ। ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ। ಸೊ ನಾನು ಮೊದಲೇ ಹೇಳಿದೆ, ನಮಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಜೂನ್ ಫಸ್ಟ್ ವೀಕಲ್ಲಿ ನಿಮ್ಮದು ಫಸ್ಟ್ ಮಂತ್ ಅಮೌಂಟ್ ಬರುತ್ತೆ ಅಂತ। ಸೊ ಆಲ್ರೆಡಿ ಬಂದಿದೆ, ಸೊ ನಿಮ್ಗೆ ಫೇಕಾಗಿ ಹೇಳಿಲ್ಲ, ಅದು ಕೂಡ ಬಂದಿದೆ। ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ನಿನ್ನೆ ವಿಡಿಯೋ ಮಾಡಿದೆ ನಾನು ಸೊ ಸೆಕೆಂಡ್ ಮಂತ್ ಅಮೌಂಟ್ ಕೂಡ ಬರುತ್ತೆ ಅಂತ। ಸೊ ಒಂದು ಜೂನ್ 15ವರೆಗೆ ಸೊ ನಿನ್ನೆನೇ ಹೇಳಿದ್ದೆ, ಬಟ್ ನಿನ್ನೆನೇ ಅಮೌಂಟ್ ಬಂದಿದೆ ಅಂತ ಹೇಳಿದ್ರು, ನಿನ್ನೆ ನೈಟ್ ಬಂದಿದೆ ಅಮೌಂಟ್ ಅಂತ। ನನಗೆ ಕೆಲವೊಂದು ಸ್ಟೂಡೆಂಟ್ಗಳು ನಾನು ವಾಟ್ಸಪ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ, ವಾಟ್ಸಪ್ನಲ್ಲಿ ಅಮೌಂಟ್ ಕಳಿಸಿದ್ದಾರೆ, ಅಂದರೆ ಅಮೌಂಟ್ ಅಲ್ಲ ವಾಟ್ಸಪ್ಪಲ್ಲಿ ಅವರಿಗೆ ಅಮೌಂಟ್ ಬರ್ತಕ್ಕಂಥ ಸ್ಕ್ರೀನ್ಶಾಟ್ ಕೂಡ ಕಳಿಸಿದ್ದಾರೆ। ಸೊ ಅವ್ರ ಪರ್ಮಿಷನ್ ಕೊಟ್ಟರೆ ನಿಮಗೆ ಪ್ರೂಫು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ, ಸೆಕೆಂಡ್ ಮಂತ್ ಬಂದಿದ್ದು ಕೂಡ ತೋರಿಸಿರ್ತೀನಿ। ಸೊ ಕಮೆಂಟಲ್ಲಿ ಕೂಡ ಮಾಡಿದ್ದಾರೆ, ಸರ್ ನಂಗೆ 6000 ಕೂಡ ಅಮೌಂಟ್ ಬಂದಿದೆ ಅಂತ ಕೆಲವೊಂದು ಸ್ಟೂಡೆಂಟ್ಗಳು ಹೇಳಿದ್ದಾರೆ। ಸೊ ಅದೆಲ್ಲ ಹೇಳಿದ್ದಾರೆ। ಸೊ ಕೆಲವೊಂದು ಸ್ಟೂಡೆಂಟ್ಗಳಿಗೆ ಭಾಳ ಅಂದರೆ ಭಾಳ ಕ್ವಶನ್ ಇದ್ದಾವೆ। ಸೊ ಸರ್ ನಾ ಸ್ಟೇಟಸ್ ಚೆಕ್ ಮಾಡಿದ್ರೆ ಅಪ್ಲಿಕೇಶನ್ ನಾಟ್ ಪ್ರೊವೈಡು ಮತ್ತು ಅಪ್ಲಿಕೇಶನ್ ಈಸ್ ನಾಟ್ ಡಿಕ್ಲರೇಷನು ಈ ಥರ ಬರ್ತಾ ಇದೆ। ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರಿಗೂ ಒಂದು ಕ್ವಶನ್ ಬರ್ತಾ ಇದೆ, ಏನಪ್ಪ ಅಂತಂದರೆ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಆನ್ 17 ಮತ್ತು 4 ಅಂದರೆ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಆನ್ ಅಂತ ಒಂದು ಡೇಟು ಮತ್ತು ಮಂತು ಇಯರ್ ಕೊಟ್ಟಿದ್ದಾರೆ। ಸೊ ಈ ಥರ ಬರ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ ಮತ್ತು ನಾನು ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇದ್ರಿ ಪರ್ಸ್ನಲ್ ಆಗಿ। ಸೊ ಅದಕ್ಕೆಲ್ಲ ಆನ್ಸರ್ ಏನಪ್ಪ ಅಂತಂದರೆ ನಿಮ್ಮದು ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅದು ಏನು ಹೇಳಿದ್ದಾರೆ ಅಂದರೆ ನಿಮ್ಮದು ಅಪ್ಲಿಕೇಶನ್ ಆವಾಗ ಸಬ್ಮಿಟ್ ಆಗಿದೆ ಅಂತ ಹೇಳಿದ್ದಾರೆ, ಅಂದರೆ ಆ ಡೇಟಲ್ಲಿ ಸಬ್ಮಿಟ್ ಆಗುತ್ತೆ ಅಂತ ಹೇಳಿದ್ದಾರೆ। ಸೊ ಮೋಸ್ಟ್ಲಿ ಅಮೌಂಟ್ ಬರುತ್ತೆ, ಡೋಂಟ್ ವೆರಿ, ಎಲ್ಲರದ್ದು ಕೂಡ ಫಸ್ಟ್ ಮಂತು ಸೆಕೆಂಡ್ ಮಂತ್ ಕೂಡ ಅಮೌಂಟ್ ಬಂದಿದೆ। ಸೊ ನೆಕ್ಸ್ಟು ನಿಮ್ಮದು 3rd ಮಂತ್ ಕೂಡ ಅಮೌಂಟ್ ಬರುತ್ತೆ ಅಂತ ಅನ್ಕೋತೀನಿ। ಯಾರ್ದು ಅಮೌಂಟ್ ಬಂದಿಲ್ಲ ಕಮೆಂಟ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ನನಗೆ ಮೆಸೇಜ್ ಮಾಡಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ ಅಮೌಂಟ್ ಬರೋಕ್ಕೆ। ಯಾಕಪ್ಪ ಅಂತಂದರೆ ನನಗೆ ಕೆಲವೊಂದಿಷ್ಟು ನಮ್ಮ ಮೇಲಧಿಕಾರಿಗಳಿಂದ ಇನ್ಫಾರ್ಮೇಷನ್ ಬಂದರೆ ಮಾತ್ರ ನಿಮ್ಗೆ ಹೇಳೋದಾಗುತ್ತೆ। ಸೊ ಇನ್ನೂವರೆಗೆ ನನಗೆ ಇನ್ಫಾರ್ಮೇಷನ್ ಬಂದಿಲ್ಲ, ಸೊ ಅದಕ್ಕೋಸ್ಕರ ಏನು ಹೇಳೋಕ್ಕಾಗಲ್ಲ। ಸೊ ಕೆಲವೊಂದಿಷ್ಟು ಜನರಿಗೆ DBT ಫಾಸ್ಟ್ ಅಂತ ಬರ್ತಾ ಇದೆ, ಸೊ ಅಮೌಂಟ್ ಅವ್ರದ್ದು ಗ್ಯಾರಂಟಿ ಬರುತ್ತೆ, 100% ಬರುತ್ತೆ। ಸೊ ಮೊದಲು ಅಮೌಂಟ್ ತೋರಿಸಲಿಲ್ಲ ಅಂದರೆ DBTಯಲ್ಲಿ ಅಮೌಂಟ್ ತೋರಿಸ್ತಾ ಇಲ್ಲ ಅಂದರೆ DBT ಅಪ್ಡೇಟ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ ಹೋಗಿ। ಸೊ ಮತ್ತು ನಿಮ್ಮ ಮೇನಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ, ಅದು ಮಾತ್ರ। ಯಾಕಪ್ಪ ಅಂದರೆ ಇವಾಗ ಅಪ್ಡೇಟ್ ಕೊಡ್ತಾ ಇರ್ತಾರೆ, ಅದಕ್ಕೋಸ್ಕರ ನೀವು ಅಪ್ಡೇಟ್ ಮಾಡ್ತಾ ಇರಬೇಕು। ಸೊ ಕೆಲವು ಸ್ಟೂಡೆಂಟ್ಗಳು ಸರ್ ಇವಾಗ ನಾನು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ನಾನು ಹಾಕಬೇಕು, ತುಂಬಬೇಕು, ಫಿಲ್ ಮಾಡಬೇಕಂತ ಹೇಳ್ತಾಯಿದ್ರು। ಸೊ ಅದಕ್ಕೋಸ್ಕರ ಈ ಫೇಸ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ। ಡಿಯರ್ ಅಪ್ಲಿಕೆಂಟ್ ಯುವನಿಧಿ ಸೆಲ್ಫ್ ಡಿಕ್ಲೇಷನ್ ಶೆಡ್ಯೂಲ್ಡ್ ಈಸ್ ಚೇಂಜ್ ಫ್ರಮ್ ಮಂತ್ಲಿ ಟು ಕ್ವಾರ್ಟರ್ಲಿ, ಹೆನ್ಸ್ ಫ್ರಮ್ ನೋ ಆನ್ ಯು ಆರ್ ಇನ್ಸ್ಟ್ರಕ್ಟೆಡ್ ಟು ಸಬ್ಮಿಟ್ ಸೆಲ್ಫ್ ಡಿಕ್ಲೇಷನ್ ಅಂದರೆ ಇದು ಬಿಡಿ, ಇಂಗ್ಲೀಷ್ ಬಿಡಿ। ಸೊ ನೆಕ್ಸ್ಟ್ ಕನ್ನಡದಲ್ಲಿ ಓದ್ಕೊಳ್ಳೋಣ। ಪ್ರಿಯ ಅರ್ಜಿದಾರರೇ, ಯುವನಿಧಿ ಯೋಜನೆಯ ಸ್ವಯಂ ಘೋಷಣೆಯನ್ನು ಪ್ರತಿ ಮಾಸಿಕ ಅವಧಿಯ ಬದಲಾಗಿ, ಅಂದರೆ ಪ್ರಿಯ ಅರ್ಜಿದಾರೆ ಅಂದರೆ ಅಪ್ಲಿಕೇಶನ್ ಯುವನಿಧಿ ಸ್ಟೂಡೆಂಟ್ಗಳೇ ಏನಪ್ಪ ಅಂತಂದರೆ ಸ್ವಯಂ ಘೋಷಣೆ ಇದೇನದಲ್ಲ ಪ್ರತಿ ಮಾಸಿಕ ಅಂದರೆ ಪ್ರತಿ ಮಂತು ಬದಲಾಗಿ ತ್ರೈಮಾಸಿಕ ಬದಲಾಯಿಸಲಾಗಿದೆ। ಆದ್ದರಿಂದ ನೇರ ನಗದು ವರ್ಗಾವಣೆ ಪಡೆಯಲು ಇನ್ನು ಮುಂದೆ ಸ್ವಯಂ ಘೋಷಣೆಯನ್ನು ತ್ರೈಮಾಸಿಕಗಳಾದ ಮೇ, ಆಗಸ್ಟ್, ನವೆಂಬರ್ ಮತ್ತು ಫೆಬ್ರವರಿ ಮಾಹೆಗಳಲ್ಲಿ 1ರಿಂದ 25ರವರೆಗೆ ಮಾತ್ರ ನೀಡುವುದು। ಅಂದರೆ ಮಂತ್ಲಿ ಅವರು ನೀವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಕ್ಕೆ ಅವರು ಒಂದು ಆಪ್ಷನ್ಸ್ ಕೊಡ್ತಿದ್ರು, ಬಟ್ ಇವಾಗ ಚೇಂಜ್ ಮಾಡಿದ್ದಾರೆ ಅಂತ ಸೊ ಹೇಳಿದ್ದಾರೆ। ಸೊ ಅದು ಯಾವ್ಯಾವ ಮಂತದಲ್ಲಿ ನೀವು ತುಂಬಬೇಕಂತ ಇದರಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ, ಮೇ ತಿಂಗಳಲ್ಲಿ ತುಂಬೋದು, ಆಗಸ್ಟಲ್ಲಿ ತುಂಬೋದು ಮತ್ತು ನವೆಂಬರಲ್ಲಿ ತುಂಬೋದು ಮತ್ತು ಫೆಬ್ರವರಿ ಮಂತಲ್ಲಿ ತುಂಬೋದು, ಅಂದರೆ ಇವು 4 ಮಂತ್ಗಳಲ್ಲಿ ತುಂಬೋದು। ಬಟ್ 4 ಮಂತಲ್ಲಿ ಯಾವ ಡೇಟ್ಗಳಲ್ಲಿ ತುಂಬಬೇಕಂತ ಡೇಟ್ ಕೂಡ ಕೊಟ್ಟಿದ್ದಾರೆ। ಯಾವ ಡೇಟ್ ಅಪ್ಪ ಅಂತಂದರೆ 1ನೇ ತಾರೀಕು ಹಿಡ್ಕೊಂಡು 25ನೇ ತಾರೀಕುವರೆಗೆ ನೀವು ತುಂಬಬೇಕು ಅಂತ ಡೇಟ್ ಕೊಟ್ಟಿದ್ದಾರೆ।
ಸೊ ದಯವಿಟ್ಟು ಪದೇ ಪದೇ ಕೇಳಕ್ಕೆ ಹೋಗಬೇಡಿ. ದಯವಿಟ್ಟು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿಲ್ಲ ಸರ್, ತುಂಬಬೇಕಂತ ದಯವಿಟ್ಟು ತುಂಬಿ. ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿಲ್ಲ ಅಂದರೆ ಗ್ಯಾರಂಟಿ 100% ನಿಮ್ಮದು ಅಮೌಂಟ್ ಬರಲ್ಲ. ಸೊ ಯಾಕಪ್ಪ ಅಂತಂದರೆ ಅವ್ರು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಯಾಕೆ ಕೊಡ್ತಾರಪ್ಪ ಅಂತಂದರೆ ನೀವು ಇನ್ನೂ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂತ ಅರ್ಥ. ಅಂದರೆ ನೀವು ಇದು ಯಾಕೆ ಕೊಡ್ತಾರೆ ನಿಮಗೆ ಯೋನಿಧಿ ಅಂದರೆ ನಿಮ್ಗೆ ಇನ್ನೂ ಜಾಬ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಪಿಂಚಣಿ ಕೊಡ್ತಾರೆ. ಅಂದರೆ ವಯಸ್ಸಾದವ್ರಿಗೆ ಹೆಂಗೆ ಪಿಂಚಣಿ ಕೊಡ್ತಾರಲ್ಲ, ಅವ್ರು ದುಡಿಯೋಕ್ಕಾಗಲ್ಲ ಅಂತಂತ ಅದಕ್ಕೋಸ್ಕರ ನೀವು ಇನ್ನೂ ಜಾಬ್ ಸಿಕ್ಕಿಲ್ಲ ನಿಮಗೆ, ಅದಕ್ಕೋಸ್ಕರ ಅವರು ಯೋನಿಧಿ ಪೇಮೆಂಟ್ ಕೊಡ್ತಾರೆ. ಸೊ ಯೋನಿಧಿ ಸೆಲ್ಫ್ ರೆಗ್ಯುಲೇಷನ್ ಅಂದರೆ ಅದಕ್ಕೋಸ್ಕರ, ಅಂದರೆ ಸ್ವಯಂ ಘೋಷಣೆ ಅದಕ್ಕೆ ಕೊಡ್ತಾರಪ್ಪ ಅಂದರೆ ನೀವು ಇನ್ನೂ ಜಾಬ್ ಸಿಕ್ಕಿಲ್ಲ ನಿಮಗೆ, ಅದಕ್ಕೋಸ್ಕರ ಇದು ಫಾರ್ಮ್ ತುಂಬೋಕ್ಕೋಸ್ಕರ ಅವರು ಫಾರ್ಮು ಫಿಲ್ಅಪ್ ಮಾಡೋಕ್ಕೆ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಪದೇ ಪದೇ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿಲ್ಲ ಸರ್, ಏನು ಮಾಡಬೇಕು ಸರ್, ಏನು ಮಾಡಬೇಕು ಅಂತ ಕೇಳ್ತಾರೆ. ಸೊ ಇದಕ್ಕೆಲ್ಲ ಆನ್ಸರ್ ಇಲ್ಲ ಸರ್. ಯಾಕಪ್ಪ ಅಂತಂದರೆ ಅವರು ಖುದ್ದಾಗಿ ಹೇಳಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಏನದು ಫಸ್ಟ್ 25th ಅಂದರೆ 1ನೇ ತಾರೀಕು ಹಿಡ್ಕೊಂಡು 25ನೇ ತಾರೀಕುಗಳಿಗೆ ತುಂಬಬೇಕು. ಅದು ಕೂಡ 4 ಮಂತ್ ಮಾತ್ರ, ಅಂದರೆ ಮೇ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ, ನವಂಬರ್ ಮಾತ್ರ ಮತ್ತು ಫೆಬ್ರವರಿಯಲ್ಲಿ ಮಾತ್ರ ತುಂಬಬೇಕಂತ ಹೇಳಿದ್ದಾರೆ. ಸೊ ಕೆಲವೊಂದು ಸ್ಟೂಡೆಂಟ್ಗಳು ಏನೇನು ಕ್ವಶನ್ ಇದ್ದಾವೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತು ಇನ್ನು ನಾಳೆ ಮಾರ್ನಿಂಗು ನನಗೆ 9 ಗಂಟೆಗೆ ಒಂದು ಗೌರ್ಮೆಂಟ್ ಕಡೆಯಿಂದ ಇನ್ಫಾರ್ಮೇಷನ್ ಬರುತ್ತೆ ಅಂತ ಹೇಳಿದ್ದಾರೆ ಯೋನಿಧಿ ಬಗ್ಗೆ. ಸೊ ಏನು ಬರುತ್ತೆ ನಿಮ್ದು ಎಲ್ಲ ಕ್ವಶನ್ಗೆ ಕೆಲವೊಂದು ಸ್ಟೂಡೆಂಟ್ಗೆ ಆನ್ಸರ್ ಕ್ವಶನ್ ಕೇಳಿದ್ದಾರೆ, ಬಟ್ ಅದಕ್ಕೆ ಆನ್ಸರ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಸಾರಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಯಾಕಪ್ಪ ಅಂತ ನೀವು ಫೇಕ್ ಆಗಿ ನನಗೆ ಹೇಳೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಯಾಕಂದರೆ ಒಂದು ನಂಬಿಕೆ ಇಟ್ಟಿರ್ತಾರೆ, ಆ ನಂಬಿಕೆ ಮೇಲೆ ನಾನು ವೀಡಿಯೋ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸೊ ವೇಟ್ ಮಾಡಿ, ನಿಮ್ಮ ಎಲ್ಲ ಕ್ವಶನ್ಗೆ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸುಮ್ಮನೆ ಸುಳ್ಳು ಹೇಳೋದು ಅದು ಸರಿ ಅನಿಸಲ್ಲ. ಯಾಕಪ್ಪ ಅಂತಂದರೆ ನೀವು ನಂಬಿಕೆಯಿಂದ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿರ್ತೀರ. ಸೊ ಅದಕ್ಕೋಸ್ಕರ ನಿಮಗೆ ಆದಷ್ಟು ನಾನು ನಿಜ ಮತ್ತು ಪ್ರೂಫ್ ಸಮೇತಾಗಿ ನಿಮ್ಗೆ ಹೇಳ್ತೀನಿ. ಸೊ ವೇಟ್ ಮಾಡಿ, ನಾಳೆ ಮಾರ್ನಿಂಗ್ ನಿಮಗೆ ಎಲ್ಲ ನಿಮ್ಮ ಕ್ವಶನ್ ಏನಿದೆ ನನಗೆ ಕಮೆಂಟ್ ಮಾಡಿದ್ದಾರೆ ನೀವು. ಸೊ ಏನೇನು ಪ್ರಾಬ್ಲಮ್ಮು ನಿಮಗೆ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ನೀವು. ಸೊ ಆ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಅಂದರೆ ಮಾರ್ನಿಂಗ್ 9 ಗಂಟೆಗೆ ನನಗೆ ಅವರು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ನಾಳೆ ಮಾರ್ನಿಂಗ್ ನಿಮಗೆ 11 ಗಂಟೆಗೆ ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋ ನೋಡಿ, ಯಾಕಂದರೆ ಆ ವಿಡಿಯೋದಲ್ಲಿ ನಿಮಗೆ ಎಲ್ಲ ಪ್ರಾಬ್ಲಮ್ಗೆ ನಿಮಗೆ ಆನ್ಸರ್ ಕೊಡ್ತೀನಿ. ಅದು ನಿಮ್ಗೆ ಏನೇನು ಪ್ರಾಬ್ಲಮ್ ಅಂತ ಹೇಳಿದಾರ, ಸೊ ಆ ಎಲ್ಲ ಪ್ರಾಬ್ಲಮ್ಗೆ ನಿಮಗೆ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ಸೊ ವೇಟ್ ಮಾಡಿ ಅದಕ್ಕೋಸ್ಕರ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋ ಲೈಕ್ ಮಾಡಿ ಮತ್ತು ನೀವು ಯಾರ್ಯಾರಿಗೆ ಅಮೌಂಟ್ ಬಂದಿದೆ ಅವರೆಲ್ಲರೂ ಕಮೆಂಟ್ ಮಾಡಿ. ಸೊ ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ ಅದು ಕೂಡ ಕಮೆಂಟ್ ಮಾಡಿ. ಸೊ ಯಾರ್ಯಾರಿಗೆ ಎಷ್ಟು ಮಂತ್ ಅಮೌಂಟ್ ಬಂದಿದೆ ಅದು ಕೂಡ ಕಮೆಂಟ್ ಮಾಡಿ, ಮತ್ತು ಯಾರ್ಯಾರಿಗೆ ಎಷ್ಟು ಮಂತ್ ಅಮೌಂಟ್ ಬಂದಿಲ್ಲ ಅದು ಕೂಡ ಕಮೆಂಟ್ ಮಾಡಿ, ಓಕೆನಾ. ಸೊ ಯಾರಾದರೂ ಮೊದಲು ಯಾಕೆ ಪದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಿದ್ದೀನಪ್ಪ ಅಂತಂದರೆ ನನಗೆ ಯೂಸ್ ಅಲ್ಲ, ಜಾಸ್ತಿ ನಿಮಗೆ ಯೂಸ್ ಇದೆ. ಸೊ ನನಗೆ ಇನ್ನೂ ಅಂದರೆ ಮಾಹಿತಿ ನಿಮಗೆ ಬೇಕಾಗಿದೆ, ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಯೋನಿಧಿ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ನಿಮಗೆ ಯೋನಿಧಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾಳೆ ನಿಮಗೆ 9 ಗಂಟೆಗೆ ಇನ್ಫಾರ್ಮೇಷನ್ ಬರ್ತಿದೆ ಅಂದಿದ್ದಾರೆ. ಸೊ ಅದೆಲ್ಲ ನೋಡ್ಕೊಂಡು ಮಾಡಿ ನಾನು ನಿಮಗೆ 11 ಗಂಟೆಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋ ನೋಡಿ. ಯಾಕಪ್ಪ ಅಂತಂದರೆ ಇದರಲ್ಲಿ ಜಾಸ್ತಿ ಕ್ವಶನ್ಗೆ ನಾನು ಆನ್ಸರ್ ಮಾಡಿಲ್ಲ. ಯಾಕಪ್ಪ ಅಂತಂದರೆ ನನಗೆ ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ ನನ್ನ ಕಡೆ ಗೌರ್ಮೆಂಟ್ ಕಡೆಯಿಂದ. ಒಂದು ವೇಳೆ ಇನ್ಫಾರ್ಮೇಷನ್ ಬಂದರೆ ನಿಮ್ಗೆ ಎಲ್ಲ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ ಕನ್ಫರ್ಮ್ ಆಗಿ. ಸುಮ್ಮನೆ ಫೇಕಾಗಿ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ಈ ವಿಡಿಯೋದಲ್ಲಿ ನೆಗೆಟಿವ್ ಆಗಿ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ನನಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ನಾನು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಇದ್ದೀನಿ, ನನಗೂ ಕಾಲೇಜ್ ಇರುತ್ತೆ, ಹಾಸ್ಪಿಟ್ಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಕ್ವಶನ್ಗೆ ನಿಮ್ಮ ಫೋನಿಗೆ ನಾನು ರಿಸೀವ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗಬೇಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ ಆದಷ್ಟು. ಯಾಕಪ್ಪ ಅಂತಂದರೆ ಹಾಸ್ಪಿಟಲಲ್ಲಿ ಮತ್ತು ಕಾಲೇಜಲ್ಲಿ ಇರ್ತೀನಿ, ಅದಕ್ಕೋಸ್ಕರ ನಿಮಗೆ ಮೆಸೇಜ್ ಕೂಡ ರಿಪ್ಲೈ ಮಾಡೋಕ್ಕಾಗಲ್ಲ. ಆದರೂ ಕೂಡ ಟ್ರೈ ಮಾಡ್ತೀನಿ, ರಿಪ್ಲೈ ಕೊಡ್ತೀನಿ ಎಲ್ಲರಿಗೂ. ಸೊ ಮತ್ತು ನೀವು ಫೋನ್ ಕೂಡ ರಿಸೀವ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಸಾರಿ ಎಲ್ಲರಿಗೂ. ಸೊ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗಬೇಡಿ ಮತ್ತು ನನ್ನ ಟಚ್ಚಲ್ಲಿರಿ. ಯಾಕಪ್ಪ ಅಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಯೋನಿಧಿ ಬಗ್ಗೆ ಮತ್ತು ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತು ಎಲ್ಲ ಮಾಹಿತಿ ಕೊಡ್ತಿರ್ತೀನಿ. ಮತ್ತು ಮುಂದೆ ಯಾವುದ್ರ ಬಗ್ಗೆ ಬೇರೆ ಥರದ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಆ ಥರದ ಒಂದು ವಿಡಿಯೋ ಮಾಡ್ತೀನಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.